ನಮಸ್ಕಾರ. ಕ್ವಿಕ್ ಇನ್ಫೋ ಕರ್ನಾಟಕ ಚಾನಲ್ಗೆ ನಿಮಗೆ ಸ್ವಾಗತ. PGCET ಫಸ್ಟ್ ರೌಂಡ್ ರಿಸಲ್ಟ್ ಬಂದಿದೆ. ಈ ಸ್ಟೇಜ್ನಲ್ಲಿ ತುಂಬ ಸ್ಟೂಡೆಂಟ್ಸ್ ಕನ್ಫ್ಯೂಸ್ ಆಗ್ತಾರೆ. ಚಾಯ್ಸ್ 1, ಚಾಯ್ಸ್ 2 ಪೇಮೆಂಟ್ ಹೇಗೆ ಮಾಡಬೇಕು ಅಂತ. ಡೋಂಟ್ ವರಿ, ಈ ವಿಡಿಯೋದಲ್ಲಿ ನಾನು ನಿಮಗೆ ಲೈವ್ ಡೆಮೋ ತೋರಿಸ್ತೀನಿ. ಸ್ಟೆಪ್ ಬೈ ಸ್ಟೆಪ್ ಚಾಯ್ಸ್ ಸೆಲೆಕ್ಷನ್ ಮತ್ತು ಪೇಮೆಂಟ್ ಪ್ರೋಸೆಸ್ ಹೇಗೆ ಮಾಡಬೇಕು ಅಂತ. ಮತ್ತೆ ಚಾಯ್ಸ್ 1, 2, 3, 4 ಅಂದರೆ ಏನು ಮೀನಿಂಗು, ಯಾವುದು ಸೆಲೆಕ್ಟ್ ಮಾಡಬೇಕು ಅಂತ ಕೂಡ ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಒಂದು ಮಿಸ್ಟೇಕ್ ಮಾಡಿದರೆ ಸೀಟ್ ಕ್ಯಾನ್ಸಲ್ ಆಗಬಹುದು. ಸೊ ವಿಡಿಯೋ ಕಂಪ್ಲೀಟ್ ನೋಡಿ, ಲಾಸ್ಟ್ ವರೆಗೂ ನಿಮಗೆ ಫುಲ್ ಕ್ಲಾರಿಟಿ ಸಿಗುತ್ತೆ. ಒಂದು ತುಂಬಾ ಮುಖ್ಯ ವಿಷಯ ಏನಂದ್ರೆ, ಟೈಮ್ ಮತ್ತು ಡೇಟ್ ಒಳಗೆ ನೀವು ನಿಮ್ಮ ಚಾಯ್ಸ್ನ ಸೆಲೆಕ್ಟ್ ಮಾಡಿಲ್ಲ ಅಂದ್ರೆ ನಿಮ್ಮ ಸೀಟ್ ಆಟೋಮೆಟಿಕ್ ಆಗಿ ಕ್ಯಾನ್ಸಲ್ ಆಗುತ್ತೆ. ಮುಂದೆ ಯಾವ ರೌಂಡ್ನಲ್ಲೂ ನೀವು ಇರುವುದಿಲ್ಲ. ಸೊ ಡಿಲೇ ಮಾಡಬೇಡಿ, ಚಾಯ್ಸ್ನ ಕಂಪಲ್ಸರಿಯಾಗಿ ಸೆಲೆಕ್ಟ್ ಮಾಡಿ. ಫಸ್ಟ್ ಯಾರಿಗೆ ಫಸ್ಟ್ ರೌಂಡ್ನಲ್ಲಿ ಸೀಟ್ ಅಲಾಟ್ ಆಗಿಲ್ಲ ಅವರು ಯಾವ ಚಾಯ್ಸ್ನ ಸೆಲೆಕ್ಟ್ ಮಾಡುವ ಅವಶ್ಯಕತೆ ಇಲ್ಲ. ಸೊ ಸೆಕೆಂಡ್ ರೌಂಡ್ ಅಲಾಟ್ಮೆಂಟ್ ಶುರುವಾದಾಗ ನೀವು ಕಂಪಲ್ಸರಿಯಾಗಿ ಲಾಗಿನ್ ಆಗಿ ಮತ್ತು ಕನ್ಸೆಂಟ್ ಫಾರ್ಮ್ನ ಸೆಲೆಕ್ಟ್ ಮಾಡಬೇಕು. ನಂತರ ನೀವು ಫಸ್ಟ್ ರೌಂಡ್ನಲ್ಲಿ ಪ್ರಿಫರೆನ್ಸ್ ಕೊಟ್ಟಿರ್ತೀರಲ್ಲ, ಆ ಆಪ್ಷನ್ಸ್ ಜೊತೆ ನೀವು ಸೆಕೆಂಡ್ ರೌಂಡ್ನಲ್ಲಿ ಪಾರ್ಟಿಸಿಪೇಟ್ ಮಾಡಬಹುದು. ಈಗ ಚಾಯ್ಸಸ್ಗಳನ್ನು ಡಿಟೇಲ್ ಆಗಿ ನೋಡೋಣ. ಫಸ್ಟ್ ಚಾಯ್ಸ್ 1 ಅಂದರೆ ಫೈನಲ್ ಕನ್ಫರ್ಮೇಷನ್ ಅಂತ ಅರ್ಥ. ಅಂದರೆ ಚಾಯ್ಸ್ 1 ಅಂದರೆ ಈಗ ಫಸ್ಟ್ ರೌಂಡ್ನಲ್ಲಿ ನಿಮಗೆ ಸೀಟ್ ಸಿಕ್ಕಿದೆಯಲ್ಲ, ಅದರಿಂದ ನಿಮಗೆ ಕಂಪ್ಲೀಟ್ಲಿ ಸ್ಯಾಟಿಸ್ಫೈಡ್ ಇದ್ದರೆ ಅದನ್ನು ನೀವು ಕಾಲೇಜ್ ಜಾಯ್ನ್ ಆಗ್ತೀನಿ ಅಂದರೆ ನೀವು ನೆಕ್ಸ್ಟ್ ರೌಂಡ್ನಲ್ಲಿ ಪಾರ್ಟಿಸಿಪೇಟ್ ಮಾಡುವ ಅವಶ್ಯಕತೆ ಇಲ್ಲ. ಈ ಚಾಯ್ಸ್ ಸೆಲೆಕ್ಟ್ ಮಾಡಿದ ಮೇಲೆ ನೀವು ಫೀಸ್ ಪೇ ಮಾಡಿ ಕನ್ಫರ್ಮೇಷನ್ ಸ್ಲಿಪ್ ಡೌನ್ಲೋಡ್ ಮಾಡಬೇಕು. ನಂತರ ಒರಿಜಿನಲ್ ಡಾಕ್ಯುಮೆಂಟ್ಸ್ ಜೊತೆ ಕಾಲೇಜ್ಗೆ ರಿಪೋರ್ಟ್ ಮಾಡಿ ಅಡ್ಮಿಷನ್ ಪ್ರೋಸೆಸ್ನ ಮುಗಿಸಬೇಕು. ಎಕ್ಸಾಂಪಲ್ಗೋಸ್ಕರ ನಿಮಗೆ ಫಿಫ್ತ್ ಪ್ರಿಫರೆನ್ಸ್ ಕೊಟ್ಟಿರೋ ಕಾಲೇಜು ಅಲಾಟ್ ಆಗಿದೆ ಮತ್ತು ಇದು ನಿಮ್ಮ ಡ್ರೀಮ್ ಕಾಲೇಜ್. ಸೊ ನೀವು ಚಾಯ್ಸ್ 1 ಸೆಲೆಕ್ಟ್ ಮಾಡಿ ಫೀಸ್ ಕಟ್ಟಿ ಮತ್ತು ಅಡ್ಮಿಷನ್ ತಗೊಳ್ಳಿ. ಅದರಿಂದ ನೀವು ನೆಕ್ಸ್ಟ್ ರೌಂಡ್ಗೆ ಎಲಿಜಿಬಲ್ ಇಲ್ಲ ಚಾಯ್ಸ್ 1 ಸೆಲೆಕ್ಟ್ ಮಾಡಿದರೆ. ಈಗ ಚಾಯ್ಸ್ 2 ಅಂದರೆ ಸೀಟ್ ಹೋಲ್ಡಿಂಗಿಗೆ. ಚಾಯ್ಸ್ 2 ಅಂದರೆ ಈಗ ಅಲಾಟ್ ಆಗಿರೋ ಸೀಟು ಎಕ್ಸೆಪ್ಟೇಬಲ್ ಇದೆ ನಿಮಗೆ, ಆದರೆ ನಾನು ಇನ್ನೂ ಒಳ್ಳೆಯ ಸೀಟ್ ಸಿಗುತ್ತೆ ಅಂತ ನೆಕ್ಸ್ಟ್ ರೌಂಡ್ನಲ್ಲಿ ಟ್ರೈ ಮಾಡಬೇಕು ಅಂಥವ್ರು ಚಾಯ್ಸ್ 2 ಸೆಲೆಕ್ಟ್ ಮಾಡಬೇಕು. ಚಾಯ್ಸ್ 2ನಲ್ಲಿ ಒಂದು ತುಂಬ ಮುಖ್ಯ ವಿಷಯ ಏನಂದರೆ, ಚಾಯ್ಸ್ 2 ಸೆಲೆಕ್ಟ್ ಮಾಡಿದರೆ ನೀವು ಫಸ್ಟ್ ರೌಂಡ್ನಲ್ಲಿ ಅಲಾಟ್ ಆಗಿರೋ ಸೀಟ್ಗೆ ಫೀಸ್ನ ಕಂಪಲ್ಸರಿ ಪೇ ಮಾಡಬೇಕು. ಈಗ ಎಕ್ಸಾಂಪಲ್ಗೋಸ್ಕರ ನೀವು 140 ಕಾಲೇಜು ಪ್ರಿಫರೆನ್ಸ್ ಕೊಟ್ಟಿರ್ತೀರಿ, ಅದರಲ್ಲಿ ನಿಮಗೆ 123rd ಕಾಲೇಜು ಅಲಾಟ್ ಆಗಿದೆ. ಅವಾಗ ನಿಮ್ಮದು 1 to 122 ಕಾಲೇಜ್ಗಳು ಹೈಯರ್ ಆರ್ಡರ್ ಆಪ್ಷನ್ಸ್ ಅವು. ಈಗ ನೀವು ಚಾಯ್ಸ್ 2 ಸೆಲೆಕ್ಟ್ ಮಾಡಿದಾಗ ನಿಮ್ಮದು ಬರೀ ಫಸ್ಟ್ರಲ್ಲಿಂದ 122 ಕಾಲೇಜಸ್ಸಿಗೆ ಮಾತ್ರ ನೀವು ಟ್ರೈ ಮಾಡ್ಬೋದು. 123 ಅಲಾಟ್ ಆಗಿರೋ ಕಾಲೇಜು, 124ಲಿಂದ 140 ಕಾಲೇಜಸ್ ಆಟೋಮೆಟಿಕ್ ಆಗಿ ಡಿಲೀಟ್ ಆಗಿರುತ್ತೆ. ಸೊ ಈಗ ನೀವು ಸೆಕೆಂಡ್ ರೌಂಡ್ನಲ್ಲಿ 1 to 122 ಕಾಲೇಜಸ್ನಲ್ಲಿ ನೀವು ಟ್ರೈ ಮಾಡಬಹುದು. ಅದರಿಂದ ಏನಾಗ್ತೈತೆ ಅಂದರೆ, ಈಗ ಸೆಕೆಂಡ್ ರೌಂಡ್ನಲ್ಲಿ ಹೈಯರ್ ಆಪ್ಷನ್ ಸೀಟ್ ಅಲಾಟ್ ಆಗಿದ್ರೆ, ಅಂದರೆ ಸಪೋಸ್ ತಿಳ್ಕೊಂಡ್ರೆ 15th ಪ್ರಿಫರೆನ್ಸ್ ಕಾಲೇಜು ನಿಮಗೆ ಅಲಾಟ್ ಆದರೆ ಅವಾಗ ನಿಮ್ಮದು ಆಟೋಮೆಟಿಕ್ ಆಗಿ ಫಸ್ಟ್ ರೌಂಡ್ನಲ್ಲಿ ಸಿಕ್ಕಿರೋ ಕಾಲೇಜು ಡಿಲೀಟ್ ಆಗಿಬಿಡುತ್ತೆ. ಅಲ್ಲಿ ಏನಾನ ಸೀಟ್ ಸಿಕ್ಕಿಲ್ಲ, 1 to 122 ಸೀಟೇ ಸಿಕ್ಕಿಲ್ಲ ನಿಮಗೆ ಯಾವುದಂದ್ರೆ, ಫಸ್ಟ್ ರೌಂಡ್ನಲ್ಲಿ ಸಿಕ್ಕಿರೋ ಸೀಟು ಸೇಫ್ ಆಗಿ ಉಳ್ಕೊಂಡಿರ್ತದೆ. ಚಾಯ್ಸ್ 3 ಈಗ ಚಾಯ್ಸ್ 3 ಅಂದರೆ ರಿಜೆಕ್ಟ್ ಅಂಡ್ ರೀಎಂಟರ್ ಅಂತ. ಅಂದರೆ ಚಾಯ್ಸ್ 3 ಅಂದರೆ ಈಗ ಅಲಾಟ್ ಆಗಿರೋ ಸೀಟು ಇಷ್ಟ ಇಲ್ಲ, ನಾನು ಇದನ್ನು ಸರೆಂಡರ್ ಮಾಡಿ ನೆಕ್ಸ್ಟ್ ರೌಂಡ್ನಲ್ಲಿ ಬೇರೆ ಒಳ್ಳೆಯ ಕಾಲೇಜಿಗೆ ಟ್ರೈ ಮಾಡಬೇಕು ಅಂತ ಅರ್ಥ. ಚಾಯ್ಸ್ 3 ಅಡ್ವಾಂಟೇಜಸ್ ಏನಂದರೆ, ಈ ಚಾಯ್ಸ್ ಸೆಲೆಕ್ಟ್ ಮಾಡಿದರೆ ನೀವು ಫೀಸ್ ಪೇ ಮಾಡುವ ಅವಶ್ಯಕತೆ ಇರೋಲ್ಲ. ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಶುರುವಾದಾಗ ನೀವು ಲಾಗಿನ್ ಆಗಿ ನಿಮ್ಮ ಎಲ್ಲ ಆಪ್ಷನ್ಸ್ನ ಅಲ್ಟರ್, ಮಾಡಿಫೈ, ರಿಆರ್ಡರ್, ಡಿಲೀಟ್ ಮಾಡಬಹುದು. ಚಾಯ್ಸ್ 3ನಲ್ಲಿ ರಿಸ್ಕ್ ಏನಂದರೆ, ಇದು ತುಂಬ ಮುಖ್ಯ. ನೀವು ಸೀಟ್ ಸರೆಂಡರ್ ಮಾಡಿದರೆ ಸೊ ಸೀಟ್ನ ಹೋಲ್ಡ್ ಮಾಡೋ ಹಾಗೆ ಇಲ್ಲ. ನೆಕ್ಸ್ಟ್ ರೌಂಡ್ನಲ್ಲಿ ನಿಮ್ಮ ರ್ಯಾಂಕ್ನಿಂದ ಕೆಳ ಇದ್ದ ಕ್ಯಾಂಡಿಡೇಟ್ಸ್ ನಿಮ್ಮ ರಿಜೆಕ್ಟ್ ಮಾಡಿದ ಸೀಟ್ನ ಆಗಲೇ ಮೆರಿಟ್ನಲ್ಲಿ ತಗೊಂಡಿರಬಹುದು. ಈಗ ಫಾರ್ ಎಕ್ಸಾಂಪಲ್, ನಿಮಗೆ 150th ಕಾಲೇಜು ಅಲಾಟ್ ಆಗಿದೆ, ಬಟ್ ನೀವು ಇನ್ನೂ ಒಳ್ಳೆಯ ಕಾಲೇಜ್ ಬೇಕು ಅಂತ ಚಾಯ್ಸ್ 3 ಸೆಲೆಕ್ಟ್ ಮಾಡಿದಿರಿ. ಸೆಕೆಂಡ್ ರೌಂಡ್ನಲ್ಲಿ ನೀವು 100th ಕಾಲೇಜಿಗೆ ಟ್ರೈ ಮಾಡಿದರೆ ಆ ಸೀಟ್ ಬೇರೆ ಯಾರಿಗೂ ಅಲಾಟ್ ಆಗಿರಬಹುದು. ಸೀಟ್ ಸಿಗೋದು ಸೀಟ್ ಮ್ಯಾಟ್ರಿಕ್ಸ್ನಲ್ಲಿ ವೇಕೆನ್ಸೀಸ್ ಇದ್ದರೆ ಮಾತ್ರ ಮತ್ತು ನಿಮ್ಮ ಮೆರಿಟ್ ಮೇಲೆ ಆದರ್ಶಿಸಿರುತ್ತೆ. ಸೊ ಚಾಯ್ಸ್ 3ನ ಭಾಳ ಯೋಚಿಸಿ ಸೆಲೆಕ್ಟ್ ಮಾಡಿ. ಇದರಲ್ಲಿ ಅಡ್ವಾಂಟೇಜಸ್ ಕೂಡ ಇದೆ, ಡ್ರಾಬ್ಯಾಕ್ ಕೂಡ ಇದೆ. ಈಗ ಚಾಯ್ಸ್ 4 ಅಂದರೆ ಕ್ವಿಟ್ಟಿಂಗ್ ಅಂತ. ಈಗ ಚಾಯ್ಸ್ 4 ಅಂದರೆ, ನಾನು KE ಅಲಾಟ್ ಮಾಡಿರೋ ಸೀಟಿಂದ ಸ್ಯಾಟಿಸ್ಫೈಡ್ ಇಲ್ಲ ಮತ್ತೆ ನನಗೆ ಬೇರೆ ಎಲ್ಲೋ ಕೂಡ ಮ್ಯಾನೇಜ್ಮೆಂಟ್ ಥ್ರೂ ಹಂಗೆ ಸೀಟ್ ಸಿಕ್ಕಿದೆ, ನಾನು PGCET ಕೌನ್ಸಿಲಿಂಗ್ ಇಂದ ಕಂಪ್ಲೀಟ್ ಆಗಿ ಔಟ್ ಆಗ್ತೀನಿ ಅಂತ ಅರ್ಥ. ಈ ಚಾಯ್ಸ್ ಸೆಲೆಕ್ಟ್ ಮಾಡಿದರೆ ನೀವು ನಿಮ್ಮ ಸೀಟ್ ಕ್ಯಾನ್ಸಲ್ ಆಗುತ್ತೆ. PGCET 2025ನಲ್ಲಿ ಮುಂದೆ ಯಾವ ರೌಂಡ್ನಲ್ಲಿ ನೀವು ಇರುವುದಿಲ್ಲ. ಫಸ್ಟ್ ರೌಂಡ್ ಚಾಯ್ಸ್ ಅಂತ ಲಿಂಕ್ ಕೊಟ್ಟಿದ್ದಾರಲ್ಲ, ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ, ಲಾಗಿನ್ ವಿತ್ CET ನಂಬರ್ ಕ್ಲಿಕ್ ಮಾಡಿ, ನಿಮ್ಮದು ಅಪ್ಲಿಕೇಶನ್ ನಂಬರು ಮತ್ತು ಆಪ್ಷನಲ್ ಎಂಟ್ರಿ CET ನಂಬರ್ ಹಾಕಿ ಕ್ಯಾಪ್ಚಾ ಹಾಕಿ ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿ. OTP ಹಾಕಿದ ನಂತರ ವೆರಿಫೈ OTP ಮೇಲೆ ಕ್ಲಿಕ್ ಮಾಡಿ. ಫೇಸ್ ಅಥೆಂಟಿಕೇಶನ್ ಕೇಳ್ತಿದೆ, ಸ್ಟಾರ್ಟ್ ಕ್ಯಾಮ್ರಾ ಕ್ಲಿಕ್ ಮಾಡಿ, ಫೋಟೋ ಕ್ಯಾಪ್ಚರ್ ಮಾಡಿ, ವೆರಿಫೈ ಆ್ಯಂಡ್ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಲಾಗಿನ್ ಆದ ಮೇಲೆ ಚಾಯ್ಸ್ ಸೆಲೆಕ್ಟ್ ಮಾಡಿಕೊಂಡು PDF ಡೌನ್ಲೋಡ್ ಮಾಡಿಕೊಳ್ಳಿ ಅಂತ ಹೇಳ್ತಿದೆ. ಓಕೆ ಮೇಲೆ ಕ್ಲಿಕ್ ಮಾಡಿ.
ಇವ್ರಿಗೆ ಈ ಕಾಲೇಜ್ ಸಿಕ್ಕಿದೆ. ಈಗ ಚಾಯ್ಸ್ ಎಂಟ್ರಿ ಮಾಡಬೇಕು. ಹಾಗಾಗಿ ಇಲ್ಲಿ ಅಡ್ಮಿಷನ್ ಕೆಳಗಡೆ ಚಾಯ್ಸ್ ಎಂಟ್ರಿ ಅಂತ ಇದೆಯಲ್ಲ, ಆ ಚಾಯ್ಸ್ ಎಂಟ್ರಿ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಮ್ಮ ಮುಂದೆ ಈಗ 4 ಚಾಯ್ಸಸ್ಗಳಿದಾವೆ. ಈಗ ನಾನು ಆವಾಗಲೇ ನಿಮಗೆ ಚಾಯ್ಸಸ್‌ನ ಎಕ್ಸ್‌ಪ್ಲೇನ್ ಮಾಡ್ದಂಗೆ, ಈಗ ನಿಮಗೆ ಯಾವ ಚಾಯ್ಸ್ ಸೆಲೆಕ್ಟ್ ಮಾಡಬೇಕು ಆ ಚಾಯ್ಸನ್ನ ಸೆಲೆಕ್ಟ್ ಮಾಡಿಕೊಳ್ಬೇಕು ಈಗ. ಈಗ ಈ ಕೇಸ್‌ನಲ್ಲಿ ಇವ್ರಿಗೆ 100% ಸ್ಯಾಟಿಸ್ಫೈಡ್ ಇದ್ದಾರೆ ಈ ಕಾಲೇಜ್ ಅಲಾಟ್‌ಮೆಂಟಿಗೆ. ಹಾಗಾಗಿ ಇವರು ಚಾಯ್ಸ್ 1ಗೆ ಸೆಲೆಕ್ಟ್ ಮಾಡ್ತಿದ್ದಾರೆ. ಚಾಯ್ಸ್ 1ಗೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಕೆಳಗಡೆ ಬಂದು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ರೀಕನ್ಫರ್ಮೇಷನ್ ಕೇಳ್ತಿದೆ. ಇನ್ನೊಂದ್ಸರಿ ಚೆಕ್ ಬಾಕ್ಸ್ ಟಿಕ್ ಮಾಡಿ ಕೆಳಗೆ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿ. ಈಗ ನಮಗೆ ಪ್ರಿಂಟ್ ಮೈ ಚಾಯ್ಸ್ ಅಂತಿದೆ, ಚೇಂಜ್ ಚಾಯ್ಸ್ ಅಂತಿದೆ. ನಾವು ಚಾಯ್ಸ್‌ನ ಚೇಂಜ್ ಕೂಡ ಮಾಡ್ಕೋಬಹುದು. ಪ್ರಿಂಟ್ ಚಾಯ್ಸ್ ಮೇಲೆ ಕ್ಲಿಕ್ ಮಾಡಿ PDF ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಈಗ ನೆಕ್ಸ್ಟ್ ಹೋಮ್ ಮೇಲೆ ಕ್ಲಿಕ್ ಮಾಡಿ. ಈಗ ಚಾಯ್ಸ್ ಎಂಟ್ರಿ ಆಗಿದೆ. ಈಗ ನಾವು ಪೇಮೆಂಟಿಗೆ ಹೋಗೋಣ. ಈಗ ಇಲ್ಲಿ 2 ಆಪ್ಷನ್ ಇದಾವೆ. ಡೌನ್ಲೋಡ್ ಚಾನಲ್ ಒಂದಿದೆ, ಪೇ ಆನ್ಲೈನ್ ಅಂತಿದೆ. ನಾನು ನಿಮಗೆ ಡೌನ್ಲೋಡ್ ಚಾನಲ್ ರೆಕಮೆಂಡ್ ಮಾಡ್ತೀನಿ. ಯಾಕಂದ್ರೆ ಸಮ್‌ಟೈಮ್ಸು ಪೇಮೆಂಟ್ ಆನ್ಲೈನ್ ಮಾಡಿದಾಗ ಸ್ಟ್ರಕ್ ಆಗೋ ಚಾನ್ಸ್ ಇರುತ್ತೆ. ಅಪ್ಡೇಟ್ ಜಲ್ದಿ ಆಗಂಗಿಲ್ಲ. ಹಾಗಾಗಿ ಡೌನ್ಲೋಡ್ ಚಾನಲ್ ಮಾಡಿ. ಬ್ಯಾಂಕ್ ಥ್ರೂ ಪೇಮೆಂಟ್ ಮಾಡಿ. ಬ್ಯಾಂಕಿಗೆ ಹೋಗಿ ಪೇಮೆಂಟ್ ಮಾಡಿದ ತಕ್ಷಣ 4 ಅವರ್ಸ್‌ನಲ್ಲಿ ನಿಮಗೆ ಕನ್ಫರ್ಮೇಷನ್ ಲೆಟರ್ ಸಿಗುತ್ತೆ. ಹಾಗಾಗಿ ನಾನು ರೆಕಮೆಂಡ್ ಮಾಡೋದು ಡೌನ್ಲೋಡ್ ಚಾನಲಿಗೆ. ಡೌನ್ಲೋಡ್ ಚಾನಲ್ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಇಲ್ಲಿ ಸ್ವಲ್ಪ ಇನ್ಸ್ಟ್ರಕ್ಷನ್ ಹೇಳ್ತಿದ್ದಾರೆ. ಪೇಮೆಂಟ್ ಬಂದು ಸ್ಟೂಡೆಂಟ್ ಅಕೌಂಟ್ಲಿಂದ ಇರಬೇಕು, ಇಲ್ಲಾಂದ್ರೆ ಪೇರೆಂಟ್ ಅಕೌಂಟ್‌ನಲ್ಲಿ ಇರಬೇಕು. ಏನನ್ನ ರೀಫಂಡ್ ಬಂದಲ್ಲಿ ಅವರ ಅಕೌಂಟಿಗೆ ವಾಪಸ್ ಬರುತ್ತೆ. ನೆಕ್ಸ್ಟು ನೆಫ್ಟ್ ಇಲ್ಲಾಂದ್ರೆ RTGS ಮಾಡಬೇಕಾಗುತ್ತೆ. IMPS ಪೇಮೆಂಟ್ ಇರೋದಿಲ್ಲ. ಆಮೇಲೆ ಒಂದ್ಸಲಿ ಬೆನಿಫಿಷಿಯರಿ ಅಕೌಂಟ್ ನಂಬರ್ ಚೆಕ್ ಮಾಡಿಕೊಳ್ಳಿ ಪೇಮೆಂಟ್ ಮಾಡೋಕ್ಕಿಂತ ಮುಂಚೆ. ಆಮೇಲೆ ಪೇಮೆಂಟ್ ಮಾಡಿದ ಮೇಲೆ 4 ಅವರ್ಸ್ ವೇಟ್ ಮಾಡಬೇಕು ಪೇಮೆಂಟ್ ಅಪ್ಡೇಟ್ ಆಗೋಕ್ಕೆ. ಇದೆಲ್ಲ ನೋಡಿದ ಮೇಲೆ ಚೆಕ್ ಬಾಕ್ಸ್ ಕ್ಲಿಕ್ ಮಾಡಿ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ಈಗ ನೆಕ್ಸ್ಟ್ ಇಲ್ಲಿ ಒಂದೇ ಆಪ್ಷನ್ ಇದೆ, RTGS ನೆಫ್ಟ್. ಫೀಸ್ ನೋಡಿ, ಫೀಸ್ ತೋರಿಸ್ತಾ ಇದೆ ಇಲ್ಲಿ. ನೆಕ್ಸ್ಟ್ ಇಲ್ಲಿ ಬಟನ್ ಇದೆ RTGS ನೆಫ್ಟ್ ಪೇಮೆಂಟ್ಸ್ ಅಂತ. ಅದನ್ನ ಕ್ಲಿಕ್ ಮಾಡಿ ಡೌನ್ಲೋಡ್ ಚಾನಲ್ ಮೇಲೆ ಕ್ಲಿಕ್ ಮಾಡಿ. ಡೌನ್ಲೋಡ್ ಚಾನಲ್ ಕ್ಲಿಕ್ ಮಾಡಿದ ತಕ್ಷಣ ಚಲನ್ನು ಆಟೋಮೆಟಿಕ್ ಆಗಿ ಡೌನ್ಲೋಡ್ ಆಗುತ್ತೆ. ಆ ಚಲನ್ ಪ್ರಿಂಟ್ ತಗೊಂಡುಕೊಂಡು ಬ್ಯಾಂಕಿಗೆ ಹೋಗಿ ಪೇಮೆಂಟ್ ಮಾಡಬೇಕಾಗುತ್ತೆ. ಒಂದು ಸ್ಲಿಪ್ ಅವರು ತಗೊಳ್ತಾರೆ, ಇನ್ನು 2 ಸ್ಲಿಪ್ ನಿಮಗೆ ಕೊಡ್ತಾರೆ ವಾಪಸ್. ಇದು ಒಂದು ಡೆಮೋ. ಇನ್ನೊಂದು ಚಾಯ್ಸ್ ಎಂಟ್ರಿ ಮಾಡೋದು ಇನ್ನೊಂದು ಡೆಮೋ ತೋರಿಸ್ತೀನಿ ನಾನು ನಿಮಗೆ. ಲಾಗಿನ್ ಆದಮೇಲೆ ಮತ್ತೆ ಸೇಮ್ ಚಾಯ್ಸ್ ಎಂಟ್ರಿ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಚಾಯ್ಸಸ್ ಇದೆ. ಇವರಿಗೆ ಕಾಲೇಜು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಆಮೇಲೆ ಚಾಯ್ಸ್ 2 ಕೂಡ ಇವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಅಂದರೆ ಇವ್ರಿಗೆ ಈ ಕಾಲೇಜೇ ಬೇಡ ಅಂತ ಅರ್ಥ. ಹಾಗಾಗಿ ಇವ್ರು ಏನು ಮಾಡ್ತಿದ್ದಾರೆ, ಈಗ ಚಾಯ್ಸ್ 3ನ ಸೆಲೆಕ್ಟ್ ಮಾಡ್ತಿದ್ದಾರೆ. ಚಾಯ್ಸ್ 3 ನಾನು ಹೇಳ್ದಂಗೆ ಇವಾಗಲೇ ಕಾಲೇಜು ಯಾವುದು ಹೋಲ್ಡ್ ಆಗಂಗಿಲ್ಲ. ಅಲಾಟ್ ಆಗಿರೋ ಕಾಲೇಜ್ ಡಿಲೀಟ್ ಆಗುತ್ತೆ. ಉಳಿದಿರೋ ಆಪ್ಷನ್ಸು ಸೆಕೆಂಡ್ ರೌಂಡಿಗೆ ಹೋಗುತ್ತೆ. ಹಾಗಾಗಿ ಚಾಯ್ಸ್ 3 ಸೆಲೆಕ್ಟ್ ಮಾಡಿಕೊಂಡು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಈಗ ಇವರಿಗೆ ನೋಡಿ ಹೋಮ್ ಬಟನ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಅವಾಗಲೇ ಅವ್ರಿಗೆ ಡೌನ್ಲೋಡ್ ಚಾನಲ್ ಅಂತ ಬಂತಲ್ಲ, ಇವ್ರಿಗೆ ಅದು ಏನು ಬರೋಂಗಿಲ್ಲ. ಯಾಕಂದ್ರೆ ಇವ್ರದ್ದು ಯಾವುದು ಹೋಲ್ಡ್ ಆಗಿಲ್ಲ ಆಪ್ಷನ್. ಇವ್ರು ಯಾವ್ದು ಹೋಲ್ಡ್ ಮಾಡಿಲ್ಲ ಕಾಲೇಜ್. ಹಾಗಾಗಿ ಪೇಮೆಂಟ್ ಡೀಟೇಲ್ಸ್ ಏನು ಬರೋಂಗಿಲ್ಲ. ನೋ ಪೇಮೆಂಟ್ಸ್ ರೆಕಾರ್ಡ್ ಫೌಂಡ್ ಅಂತ ಬರ್ತಿದೆ ನೋಡ್ರಿ. ಇವರಿಗೆ ಆಪ್ಷನ್ ಎಂಟ್ರಿ ಕೂಡ ಈಗ ಎನೇಬಲ್ ಆಗಂಗಿಲ್ಲ. ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಯಾವಾಗ ಎನೇಬಲ್ ಆಗುತ್ತಲ್ಲ ಅವಾಗ ಇವರು ಆಪ್ಷನ್ ಎಂಟ್ರಿ ಮಾಡಬೇಕಾಗುತ್ತೆ. ಮತ್ತೆ ಎಡಿಟು ಆ್ಯಡ್ ಮಾಡೋಕೆ ಬರೋಂಗಿಲ್ಲ, ಅಪಾಲಜಿಸ್, ಬರೀ ಎಡಿಟ್ ಇರುತ್ತೆ ಅಷ್ಟೇ. ಸೊ ಈಗ ನಿಮಗೆ 4 ಚಾಯ್ಸ್ಗಳ ಬಗ್ಗೆ ತುಂಬಾ ಸ್ಪಷ್ಟ ಮಾಹಿತಿ ಸಿಕ್ಕಿದೆ ಅಂತ ಅನ್ಕೊಂತಿದ್ದೀನಿ. ನಿಮ್ಮ ರ್ಯಾಂಕ್, ಪ್ರಿಫರೆನ್ಸ್ ಮತ್ತು ಫೀಸ್ನ ನೋಡಿ ಒಂದು ಒಳ್ಳೆಯ ನಿರ್ಣಯ ತಗೊಳ್ಳಿ. ತುಂಬ ಆಲೋಚಿಸಿ ಚಾಯ್ಸ್ನ ಸೆಲೆಕ್ಟ್ ಮಾಡಿ. ಈ ವಿಡಿಯೋ ನಿಮಗೆ ಸಹಾಯ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಸಹಾಯ ಆಗುತ್ತೆ ಅಂದರೆ ಶೇರ್ ಮಾಡಿ ಮತ್ತು ಕ್ವಿಕ್ ಇನ್ಫೋ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಏನೇನೋ ಡೌಟ್ ಇದ್ದಲ್ಲಿ ಕಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ. ಎಲ್ಲರಿಗೆ ಆಲ್ ದ ಬೆಸ್ಟ್. ಧನ್ಯವಾದಗಳು.